ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 42ನೇ ಅಧ್ಯಾಯವನ್ನು ಶುರು ಮಾಡೋಣ. ಹಾಗೆ ಇನ್ನೊಂದು ಮಾತು ಆರು, ನಿನ್ನ ಮಗನ ಒಳಿತಿಗಾಗಿ ಮಾತ್ರ ಅಲ್ಲದೆ ನನ್ನ ಮಗನ ಖುಷಿನ ಸಹ ನೀನು ಮನಸ್ಸಿನಲ್ಲಿಟ್ಕೊಂಡು ಈ ಮದುವೆನ ಸಂಭಾಳಿಸ್ಕೊಂಡು ಹೋಗಬೇಕು. ನಾನು ಹೇಳಿದ್ದು ಏನಂತ ಅರ್ಥ ಆಯಿತು ಅಲ್ವಾ? ನೀನು ಒಂದು ಮಗುವಿನ ತಾಯಿಯಾದರೂ ನಿನ್ನನ್ನು ನಾವು ಮನಸ್ಫೂರ್ತಿಯಾಗಿ ನಮ್ಮ ಸೊಸೆ ಅಂತ ಒಪ್ಪಿರುವಾಗ ನೀನು ಸಹ ನಮ್ಮ ಓಜುನ ಕಾಯ ವಾಚ ಮನಸ್ಸ ಗಂಡ ಅಂತ ಒಪ್ಕೊಂಡು ಅವನ ಇಷ್ಟ ಕಷ್ಟಗಳನ್ನು ಅರಿತು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿರಬೇಕು. ನೋಡು, ಮೊದಲಿಂದಲೂ ನನ್ನ ಗಂಡನ ಮನೆಯವರು ಉದಾರ ಮನೋಭಾವದವರು. ಅದಕ್ಕೆ ಚಿಂಟು ನನ್ನ ಮೊಮ್ಮಗ ಅಂತ ಮನ್ಸಾರೆ ಒಪ್ಕೊಳ್ತೀವಿ. ಹಾಗೇ ನೀನು ಸಹ ನಮ್ಮ ಆಸೆನ ಅರ್ತು ನಮ್ಮ ಓಜು ಮಗುನ ನಮಗೆ ಹೆತ್ಕೊಡ್ಬೇಕು. ಸೊಸೆಯಿಂದ ಇದನ್ನು ಅಪೇಕ್ಷಿಸೋದು ತಪ್ಪು ಅಂತ ನನಗನ್ನಿಸ್ತಾ ಇಲ್ಲ. ಇದೆಲ್ಲ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನು ಅಂತ ಓಜು ಜೊತೆ ಮಾತನಾಡಿ ನನಗೆ ತಿಳಿಸು. ಇಬ್ರಿಗೂ ಒಪ್ಪಿಗೆ ಇದೆ ಅಂದರೆ ನಾನು ನಿಮ್ಮ ತಂದೆ ತಾಯಿ ಹತ್ರ ನಿಮ್ಗಳ ಮದುವೆ ಶಾಸ್ತ್ರೋಕ್ತವಾಗಿ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ ಎಂದು ಹೇಳಿದ್ರೆ ಆರುಷಿಗೆ ಏನಂತ ಹೇಳೋದು ತೋಚದಾಗಿತ್ತು. ಓಜಸ್ ಜೊತೆಗೆ ತಾನು ಸಂಸಾರ? ಇದು ಅಸಾಧ್ಯವಾದ ಮಾತು. ಏನಿದ್ರೂ ಇವರಿಬ್ಬರು ಚಿಂಟು ತಂದೆ ತಾಯಿಯಾಗಿ ಮಾತ್ರವೇ ಜೊತೆಗಿರಲು ಸಾಧ್ಯ. ಆರುಷಿಗಂತೂ ಈ ಗಂಡ, ಸಂಸಾರ, ಮಗು ಇದೆಲ್ಲವೂ ಗತದ ಕರಾಳ ನೆನಪುಗಳು. ಆ ದಿನಗಳನ್ನು ಮತ್ತೆ ಜೀವಿಸುವ ಆಸೆ ಆಗಲಿ ಧೈರ್ಯ ಆಗಲಿ ಅವಳಲ್ಲಿ ಉಳಿದಿಲ್ಲ. ಇದೇ ವಿಷಯನ ಓಜಸ್ಗೆ ತಿಳಿಸಿ ತಾನು ಅವನ ಜೊತೆಗೆ ಒಂದು ಸೂರಿನಡಿ ಇದ್ರೂ ಕೂಡ ಒಳ್ಳೆ ಫ್ರೆಂಡ್ ಆಗಿ ಇರಬಹುದೇ ಹೊರತು ಹೆಂಡತಿಯಾಗಿ ತನ್ನ ಕರ್ತವ್ಯಗಳನ್ನು ನಿಭಾಯಿಸಲಾರೆ. ಆದ್ದರಿಂದ ಅವನೇನು ತನ್ನ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಿಕೊಂಡು ಜೀವನ ಪೂರ್ತಿ ಇವಳ ಜೊತೆಗಿರೋದು ಬೇಡ. ಇದೊಂದು ಕೇಸ್ ಮುಗಿಯೋವರೆಗೂ ಜೊತೆಗಿದ್ದು ಆಮೇಲೆ ಬೇಕಾದರೆ ವಿಚ್ಛೇದನ ಪಡೆದು ಅವನು ಬೇರೆ ಯಾವುದಾದ್ರೂ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಲಿ ಅಂತ ಯೋಚಿಸಿದ್ಲು. ಇದೇ ನಿರ್ಧಾರನ ಓಜಸ್ಗೆ ತಿಳಿಸಬೇಕೆಂದು ತೀರ್ಮಾನ ಮಾಡಿ ಒಂದು ನಿಮಿಷ ಬಂದೆ ಎಂದು ಶಾರದಾ ಅವರಿಗೆ ತಿಳಿಸಿ ಓಜಸ್ ರೂಮಿಗೆ ಹೋಗುತ್ತಲೇ ಅಪ್ಪ ಮಗ ಇಬ್ಬರು ಮೊಬೈಲ್ ಹಿಡಿದು ಪ್ರಪಂಚದ ಪರಿವೇ ಇಲ್ಲದಂತೆ ಕಳೆದು ಹೋಗಿರುವುದನ್ನು ಕಂಡು ಅಸಹನೆಯಲ್ಲಿ ಹಣೆ ನೀವ್ಕೊಂಡ್ಳು. ಚಿಂಟು, ಏನು ಮಾಡ್ತಾ ಇದೀಯಾ? ಕೇಳಿದ್ರೆ ಅಮ್ಮನ ಮಾತಿನ ಕಡೆಗೆ ಅವನಿಗೆ ಗಮನನೇ ಇರಲಿಲ್ಲ. ಚಂದ್ರ, ಏನಿದು? ಚಿಂಟು ಕೈಗೆ ಮೊಬೈಲ್ ನೀವಾ ಕೊಟ್ಟಿದ್ದು? ಅವನಿಗಿನ್ನೂ 3.5 ವರ್ಷ. ಇಷ್ಟು ಚಿಕ್ಕ ವಯಸ್ಸಿಗೆ ಇದರ ಗೀಳು ಹತ್ಸಿದ್ರೆ ಕಷ್ಟ. ಇಷ್ಟು ದಿನ ತಾನಾಯಿತು ತನ್ನ ಆಟ ಪಾಠ ಆಯಿತು ಅಂತಿದ್ದ. ನೀವು ಹೀಗೆಲ್ಲ ಅವನ ಕೈಗೆ ಗ್ಯಾಡ್ಜೆಟ್ಸ್ ಕೊಟ್ಟು ಹಾಳು ಮಾಡಬೇಡಿ. ರೇಗ್ತಾ ಹೋಗಿ ಮಗನ ಕೈಯಿಂದ ಫೋನ್ ಕಸಿದುಕೊಂಡ್ರೆ ಮುಖ ದಪ್ಪಗೆ ಮಾಡಿಕೊಂಡು, ಅದು ಪಪ್ಪ ನನಗೆ ಕೊಟ್ಟಿದ್ದು, ನೀನು ತಗೋಬೇಡ. ಕೈ ಚಾಚಿ ಮೊಬೈಲ್ ವಾಪಸ್ ಕೊಡುವಂತೆ ಕೇಳಿದ್ದ. ಮಗನ ಈ ವರ್ತನೆ ಕಂಡು ಆರುಷಿಯ ಕೋಪ ಈಗ ಓಜಸ್ ಕಡೆಗೆ ತಿರುಗಿತ್ತು. ಅವಳ ಸುಡುನೋಟ ತನ್ನ ಕಡೆಗೆ ಇರೋದನ್ನು ಗಮನಿಸಿದ ಓಜಸ್, ಚಿಂಟು, ತುಂಬ ಹೊತ್ತು ಮೊಬೈಲ್ ನೋಡಬಾರ್ದು, ಕಣ್ಣಿಗೆ ಒಳ್ಳೇದಲ್ಲ. ಅಮ್ಮ ಹೇಳಿದ ಹಾಗೆ ಕೇಳಬೇಕಲ್ವಾ? ಆಗಲೇ ನೀನು ಚಿಂಟು ದ ಗುಡ್ ಬಾಯ್ ಆಗೋದು ಅಂತ ಹೇಳ್ತಾ ತಾನು ತನ್ನ ಮೊಬೈಲ್ನ ಮಂಚದ ಪಕ್ಕದ ಟೇಬಲ್ ಮೇಲಿಟ್ಟು ಎದ್ದು ನಿಂತ. ಅವನ ವರ್ತನೆ ಕಂಡು ಆರುಷಿಗೆ ತಲೆ ಚಚ್ಕೊಳ್ಳೋ ಹಾಗಾಗಿತ್ತು. ಇವರೇ ಇನ್ನೂ ಮಗು ಥರ ಆಡ್ತಾರೆ, ಅಂಥದ್ರಲ್ಲಿ ಆಂಟಿ ಇವ್ರಿಗೊಂದು ಮಗು ಹೆತ್ಕೊಡು ಅಂತ ಹೇಳ್ತಾರಲ್ಲ, ಕರ್ಮ. ಮನದಲ್ಲೇ ಗುಣಗುತ್ತಾ ತಾನು ಮಾತನಾಡಲು ಬಂದಿದ್ದ ವಿಷಯವನ್ನು ಮಗು ಮುಂದೆ ಚರ್ಚಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಓಜಸ್ಗೆ ತನ್ನ ಆಫೀಸ್ ಬಳಿ ನಾಳೆ ಬಂದು ಭೇಟಿಯಾಗಲು ಆಗುತ್ತಾ ಅಂತ ಕೇಳಿದ್ರೆ ಖುಷಿಯಲ್ಲಿ ಒಪ್ಪಿಗೆ ಕೊಟ್ಟ. ನಾಳೆ ನಾನು 6 ಆಫೀಸ್ಗೆ ಹೋಗಿ ಇವಳನ್ನು ಪಿಕ್ ಮಾಡಿಕೊಂಡು ಅಲ್ಲಿಂದ ನನ್ನ ಹೊಸ ಆಫೀಸ್ ಹತ್ರ ಕರ್ಕೊಂಡು ಹೋಗಬೇಕು. ಆಫೀಸ್ ಇಂಟೀರಿಯರ್ಸ್ ಎಲ್ಲ ಹೇಗಿದೆ ಅಂತ ಕೇಳಿ ಏನಾದರೂ ಚೇಂಜಸ್ ಬೇಕಾದರೆ 6 ಹತ್ರನೇ ಐಡಿಯಾ ತಗೊಂಡು ಅದರಂತೆ ಬೇಕಾದ ಬದಲಾವಣೆ ಮಾಡಿಸ್ಬೇಕು. ಹಾಗೆ ಬರೋ ಸೋಮವಾರ ನನಗೆ ಕ್ಲಾಸ್ 1 ಸಿವಿಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಸಿಗ್ತಾ ಇರೋದ್ರಿಂದ ಆ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ಪಾರ್ಟಿ ಮಾಡಬೇಕು. ಆದರೆ ಮೇಡಮ್ ನನಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ವಾ? ಟೀ ಓಕೆ, ಬೇರೆ ಏನಾದರೂ ಕುಡಿದ್ರೆ ನಾಟ್ ಓಕೆ ಅಂತ. ಆದರೆ ಡ್ರಿಂಕ್ಸ್ ಇಲ್ಲದ ಪಾರ್ಟಿಯೂ ಒಂದು ಪಾರ್ಟಿನಾ? ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಓಜಸ್ ಈಗ ವಾಸ್ತವಕ್ಕೆ ಮರಳಿ ನೋಡಿದ್ರೆ ತನ್ನ ರೂಮ್ನಲ್ಲಿ ಒಂಟಿಯಾಗಿರುವನು. ಆರು ಆಗಲಿ ಚಿಂಟು ಆಗಲಿ ಅಲ್ಲಿರಲೇ ಇಲ್ಲ. ಓಹ್, ಕ್ಯೂಟಿ ಹಾಗೆ ಬಡ್ಡಿ ಮಾಯ ಆದರೂ ಹೇಳಿಕೊಂಡು ರೂಮಿಗೆ ಹೊರಗಡೆ ಬಂದವನು ತನ್ನ ಅಪ್ಪ ಅಮ್ಮ ಯಾವುದೋ ವಿಷಯದ ಬಗ್ಗೆ ದೀರ್ಘ ಚರ್ಚೆ ನಡೆಸ್ತಾ ಇರೋದನ್ನು ಕಂಡು ಹೋಗಿ ಅವರ ಎದುರಿಗೆ ಕೂತು ಏನು ವಿಷಯ ಅಂತ ಕೇಳಿದ್ರೆ ಶಾರದಾ ಅವರೇ ತಾವು ಆರುಷಿ ಜೊತೆಗೆ ಮಾತನಾಡಿದ ಅಷ್ಟು ವಿಷಯವನ್ನು ಮಗನ ಮುಂದೆ ಮಂಡಿಸಿಬಿಟ್ರು. ನಿನಗೆ ಬುದ್ಧಿ ಇದೆಯೋ ಇಲ್ವೋ?
ಯಾಕಮ್ಮ ಹೋಗಿ ಹೋಗಿ ನನಗೆ ಮಗು ಬೇಕು ಅಂತ ಆರು ಹತ್ರ ಹೇಳಿದೆ? ಅಷ್ಟಕ್ಕೂ ನಾನೇ ನಿನ್ನ ಹತ್ರ ಕೇಳಿದ್ನ ನನಗೆ ಸಂಸಾರ ಮಕ್ಕಳು ಬೇಕು ಅಂತ. ಕೋಪದಲ್ಲಿ ಹೌಹಾರಿದವನು ಎದ್ದು ಮನೆ ಹೊರಗೆ ನಡೆದುಬಿಟ್ಟ. ಶಾರದಾ, ನೀನು ಯಾಕೆ ಮಕ್ಕಳ ಹತ್ರ ಈ ವಿಷಯನೆಲ್ಲ ಮಾತಾಡೋಕ್ಕೆ ಹೋದೆ? ನಿನಗೆ ನಮ್ಮ ಚಂದ್ರನ ಬುದ್ಧಿ ಚೆನ್ನಾಗೇ ತಿಳಿದಿದೆ ತಾನೇ? ಹೆಣ್ಮಕ್ಳನ್ನು ಕಂಡ್ರೆ ಸಾಕು, ಮೋಸಗಾರರು, ನಯವಂಚಕರು, ಅದಕ್ಕೆ ತಾನು ಮದುವೆ ಆಗಲ್ಲ ಅಂತ ಹಠ ಹಿಡಿದು ಕೂತಿದ್ದವನು ಈಗ ಇದ್ದಕ್ಕಿದ್ದ ಹಾಗೆ ಆರುಷಿ ವಿಷಯದಲ್ಲಿ ಮೆತ್ತಗಾಗಿರೋದನ್ನು ಅಲ್ಲದೆ ಅವಳ ಕಷ್ಟನ ಅರಿತು ಆ ಹುಡುಗಿಗೆ ಬೆನ್ನೆಲುಬಾಗಿ ನಿಂತ ರೀತಿನೇ ನನಗೆ ಅಚ್ಚರಿ ಮೂಡಿಸ್ತಾ ಇದೆ. ನಿತಿನ್ ಈ ಹಿಂದೆನೇ ನನಗೆ ಹೇಳಿದ್ದ, ಅದ್ಯಾವುದೋ ಮೊಬೈಲ್ನಲ್ಲಿ ಅದೇನೋ ಆ್ಯಪ್ ಅಂತೆ, ಅದರಲ್ಲಿ ದಿನಕ್ಕೊಂದು ಹೆಣ್ಣು ಮಕ್ಕಳ ಜೊತೆಗೆ ಮಾತನಾಡಿಕೊಂಡು ಆಮೇಲೆ ಅವ್ರ ಜೊತೆ ಹೋಟೆಲ್, ಸಿನಿಮಾ ಅಂತ ಸುತ್ತಾಡ್ಸ್ಕೊಂಡಿದ್ನಂತೆ. ಅದನ್ನು ಕೇಳಿ ನನ್ನ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗಾಗಿತ್ತು. ನಮ್ಮ ಮಗನ್ನ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸೋಲ್ಲಿ ಸೋತ್ ಹೋದ್ವಿ ಅಂತ ಬೇಸರಪಟ್ಟು ಆಗಲೇ ಅವನಿಗೆ ನೀನು ಊರಿಗೆ ವಾಪಸ್ ಬಂದುಬಿಡು ಅಂತ ಬಲವಂತ ಮಾಡೋಕ್ಕೆ ಶುರು ಮಾಡಿದ್ದು. ಆದರೆ ಆರುಷಿಯ ಪರಿಚಯ, ಅವಳ ಬದುಕಿನ ಹಿನ್ನೆಲೆ, ಈ ಮುದ್ದಾದ ಮಗುವಿನ ಜೊತೆಗೆ ಇವನ ಒಡನಾಟ ಎಲ್ಲನೂ ಸೇರಿ ಈಗೀಗ ಅವನ ಮನಸ್ಸು ಒಂದು ತಹಬದಿಗೆ ಬರುವಂತೆ ಮಾಡ್ತಾ ಇದೆ. ಆದರೆ ನೀನು ಹೀಗೆ ಆತರಪಟ್ಟು ಅವನು ಮತ್ತೆ ಹಳೆ ಆದಿ ತುಳಿಯೋ ಹಾಗೆ ಮಾಡಬೇಡ. ದಯವಿಟ್ಟು ಶಾರದಾ, ಇದನ್ನು ನನ್ನ ಕೋರಿಕೆ ಅಂತ ತಿಳ್ಕೊ ಎಂದು ಹೇಳಿ ಹೆಂಡತಿಯ ಮುಂದೆ ಕೈ ಮುಗಿದು ಬಿಟ್ಟರೆ ಅವರಿಗೆ ಗಂಡನ ಈ ನಡೆ ಮುಜುಗರ ಉಂಟು ಮಾಡಿತ್ತು. ರೀ, ನೀವು ನನಗೆ ಹೀಗೆಲ್ಲ ಕೈ ಮುಗಿದು ಕೇಳ್ಕೊಳ್ಬೇಕಾ? ಇಂಥ ಕೆಲಸ ಮಾಡಬೇಡ ಅಂತ ಆದೇಶ ಮಾಡಬೇಕು ಎಂದು ಹೇಳಿ ಗಂಡನ ಕೈ ಸರಿಸಿದ ಶಾರದಾ ಅವರು ಮೇಲ್ನೋಟಕ್ಕೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರಂತೆ ಕಂಡರು. ಒಳಗೊಳಗೆ ತಮ್ಮ ಹಠ ನಡೆಯಲೇಬೇಕು. ವರ್ಷದೊಳಗೆ ಆ ಋಷಿ ಒಂದು ಮೊಮ್ಮಗು ಹೆತ್ತು ಕೊಡಲೇಬೇಕು ಅಂತ ಅವಳ ಮೇಲೆ ನಾನು ಒತ್ತಡ ಹಾಕಬೇಕು ಎಂದು ತಮ್ಮಲ್ಲೇ ಹೇಳಿಕೊಂಡ್ರು. ಆ ಋಷಿ ಮಂಕಾಗಿ ಕೂತಿರುವುದನ್ನು ಕಂಡ ಓಜಸ್ಗೆ ಕಾರಣ ಏನೆಂದು ತಿಳಿದಿದ್ರೂ ಅಮಾಯಕನಂತೆ ನಟಿಸುತ್ತಾ ಹೋಗಿ ಅವಳ ಪಕ್ಕ ಕುಳಿತವನು, ಆರು, ತುಂಬ ಹಸುವಾಗ್ತಾ ಇದೆ. ಮಾವ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ರಲ್ಲ, ಯಾವ ಹೋಟೆಲ್? ಎಷ್ಟೊತ್ತಿಗೆ ಹೋಗ್ತಾ ಇರೋದು? ಸಪ್ಪೆ ಮುಖ ಮಾಡಿ ಕೇಳಿದ್ರೆ ಚಂದ್ರ ಬೆಳಗ್ಗೆ ತನ್ನಿಂದಾಗಿ ತಿಂಡಿ ಸಹ ತಿಂದಿಲ್ಲ ಅನ್ನೋದನ್ನು ನೆನೆದು, ಐ ಆಮ್ ಸಾರಿ ಚಂದ್ರ, ಊಟದ ಟೈಮ್ ಆದರೂ ನಾನೇನೋ ಬೇಡದ್ದು ಯೋಚಿಸ್ಕೊಂಡು ಕೂತಿದ್ದೀನಿ. ನೀವೊಂದು ಕೆಲಸ ಮಾಡಿ, ಈಗಲೇ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬನ್ನಿ, ನಾನು ಅಷ್ಟರಲ್ಲಿ ಚಿಂಟುನ ರೆಡಿ ಮಾಡ್ತೀನಿ. ಇನ್ನೊಂದು 10 ನಿಮಿಷ, ನಿಮ್ಗೆ ಯಾವ ಹೋಟೆಲ್ ಇಷ್ಟ ಅಲ್ಲಿಗೆ ಹೋಗೋಣ ಅಂತ ಹೇಳಿ ತನ್ನ ರೂಮ್ನತ್ತ ಹೆಜ್ಜೆ ಹಾಕಿದ್ಲು. ಅಮ್ಮನ ಮೇಲೆ ಇನ್ನೂ ಕೋಪಿಸ್ಕೊಂಡು ಮಂಚದ ಮೇಲೆ ಬೋರಲು ಬಿದ್ದುಕೊಂಡಿದ್ದ ಚಿಂಟುನ ಹೋಗಿ ಎಪ್ಸಿ ಅವನನ್ನು ಮುದ್ದಿಸಿದ ಆರುಷಿ, ನನ್ನ ಕಂದ ಯಾವಾಗ ಹೀಗೆಲ್ಲ ಆಟ ಮಾಡೋದನ್ನು ಕಲ್ತಿದ್ದು? ನೋಡು ಕಂದ, ನೀನು ಸೈಕಲ್ಗೆ ಆಸೆ ಪಟ್ಟಾಗ ನಾನೇನು ಬೇಡ ಅನ್ನಲಿಲ್ಲ, ಆದರೆ ಮೊಬೈಲ್ ಯಾಕೆ ಬೇಕು? ನೀನಿನ್ನೂ ಪುಟ್ಟ ಕಂದ. ಒಂದು ವೇಳೆ ನಿನಗೆ ಆಟ ಆಡೋಕ್ಕೆ ಮೊಬೈಲ್ ಬೇಕೇ ಬೇಕು ಅಂದರೆ ಒಂದು ಅರ್ಧ ಗಂಟೆ ನನ್ನ ಮೊಬೈಲ್ ಇಲ್ಲ ತಾತನ ಮೊಬೈಲ್ ತೊಗೊಂಡ್ರೆ ತಪ್ಪಿಲ್ಲ, ಆದರೆ ನಿನ್ನದೇ ಅಂತ ಸ್ವಂತ ಮೊಬೈಲ್ ಇಟ್ಕೊಳ್ಳೋದು ತಪ್ಪು ಕಂದ ಎಂದು ಸಾಕಷ್ಟು ಮುದ್ದುಗರೆದು ಮಗುನ ಓಲೈಸಿ ಅವನನ್ನು ಹೋಟೆಲ್ಗೆ ಹೋಗೋಣ ಅಂತ ತಯಾರು ಮಾಡಿದ್ಲು. ಓಜಸ್ ಬುಕ್ ಮಾಡಿದ್ದ ಕ್ಯಾಬ್ನಲ್ಲಿ ಅವನ ಹಾಗೂ ಆರುಷಿಯ ಮನೆಯವರೆಲ್ಲ ಊಟಕ್ಕೆಂದು ಒಂದು ಚಂದದ ರೆಸ್ಟೋರೆಂಟ್ಗೆ ಬಂದರು. ಓಜಸ್ ತಾನೇ ಎಲ್ಲರಿಗೂ ಈ ಹೋಟೆಲ್ನಲ್ಲಿ ಯಾವ ಯಾವ ಡಿಶಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಊಟ ಆರ್ಡರ್ ಮಾಡಿದ್ದ. ಕುಮಾರ್ ಅವರು ಚಿಂಟುಗೆ ತಾವೇ ಊಟ ಮಾಡಿಸ್ತೀನಿ ಅಂತ ಹೇಳಿದರು. ತಾತನ ಬಳಿಗೆ ಹೋಗದೆ ಹಠ ಮಾಡಿ ತನ್ನ ಅಮ್ಮನ ಮಡಿಲಲ್ಲಿ ಕುಳಿತು ಓಜಸ್ ಕೈಯಲ್ಲೇ ತುತ್ತು ತಿನ್ನಿಸ್ಕೊಳ್ತಾ ಇದ್ದ. ಕಂದ, ಚಂದ್ರ ಅವರು ಬೆಳಗ್ಗೆ ತಿಂಡಿ ಸಹ ಸರಿಯಾಗಿ ತಿಂದಿಲ್ಲ, ನೀನು ಹೀಗ ಹಠ ಮಾಡಿದ್ರೆ ಹೇಗೆ? ಜಾಣ ಅಲ್ವಾ? ಆರುಷಿ ಹೇಳಿದ್ರೆ ಪ್ಲೇಟ್ನಲ್ಲಿದ್ದ ರೋಟಿಯ ಒಂದು ತುಂಡನ್ನು ತಾನೇ ಗ್ರೇವಿಗೆ ಅದ್ದಿ ಅದನ್ನು ಓಜಸ್ ಬಾಯ್ಗಿಟ್ಟ ಚಿಂಟು. ಹಸ್ವಾಗ್ತಾ ಇದೆಯಾ? ನಾನೇ ಈಗ ತಿನ್ನಿಸ್ತೀನಿ, ನೀವು ಗುಡ್ ಬಾಯ್ ಥರ ಎಲ್ಲ ತಿನ್ನಬೇಕು, ಓಕೆನಾ? ವೆಜ್ಜಿ ಸೇರಲ್ಲ ಅಂದರೆ ಹತ್ತ ಮಾತೀನಿ ಅಂತ ಹೇಳಿದ್ರೆ ಆರುಷಿ ಮಗನಿಗೆ ದೊಡ್ಡವರ ಹತ್ರ ಹೀಗೆಲ್ಲ ಮಾತನಾಡಬಾರ್ದು ಅಂತ ಗದರಿದ್ಲು. ಇರಲಿ ಬಿಡು ಆರು, ಚಿಂಟು ಮಾತಿನಲ್ಲಿ ನನಗೆ ಅವನ ಪ್ರೀತಿ ಕಾಣಿಸ್ತಾ ಇದೆ ಎಂದು ಹೇಳಿ ಮತ್ತೊಂದೆರಡು ತುತ್ತು ಮಗು ಕೈನಲ್ಲಿ ತಿನ್ನಿಸಿಕೊಂಡ. ಊಟ ಮಾಡುವಾಗ ಒಂದೇ ಸಮನೆ ಓಜಸ್ ಮೊಬೈಲ್ ಸದ್ದು ಮಾಡ್ತಿದ್ರೆ ಚಿಂಟು ಕೈಯಲ್ಲಿ ಊಟ ಮಾಡಿಸ್ಕೊಳ್ತಾ ಇದ್ದವನಿಗೆ ಅದರ ಕಡೆಗೆ ಗಮನವೇ ಇಲ್ಲ. ಚಂದ್ರ, ನಿಮ್ಮ ಮೊಬೈಲ್ಗೆ ಆಗ್ಲಿಂದ ಕಾಲ್ ಬರ್ತಿದೆ ಎಂದು ಹೇಳಿದ್ರೆ, ಹ್ಞೂ ಆರು, ಗೊತ್ತು, ನೋಡ್ತೀನಿ ಇರು ಎಂದು ಹೇಳಿ ಜೇಬಿನಿಂದ ಮೊಬೈಲ್ ತೆಗೆದು ನೋಡಿದ್ರೆ ನಿತಿನ್ನಿಂದ 5-6 ಮಿಸ್ಡ್ ಕಾಲ್ಸ್ ಬಂದಿವೆ. ಈ ಕಪ್ಪೆ ಯಾಕೆ ನನಗೆ ಇಷ್ಟೊಂದು ಸಲ ಕಾಲ್ ಮಾಡಿದೆ? ಗೊಣಗಿದವನು ಮತ್ತೊಮ್ಮೆ ಅವನಿಂದಲೇ ಬಂದ ಕಾಲ್ನ ಸ್ವೀಕರಿಸಿ ಮಾತನಾಡುತ್ತಾ ಎದ್ದು ರೆಸ್ಟೋರೆಂಟ್ ಹೊರಗಡೆ ಬಂದ. ಓಜು, ನಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇರಲಿ, ಅದು ನಾವಿಬ್ಬರು ಕೂತು ಸಾಲ್ವ್ ಮಾಡಿಕೊಂಡ್ರೆ ಆಗುತ್ತೆ ಅಲ್ವಾ?
ಈ ಕೋಪ ತಾಪ ಎಲ್ಲ ಯಾಕೆ ಬೇಕು? ನೋಡು, ನನಗೆ ಗೊತ್ತು, ನೀನು ಬಿಸ್ನೆಸ್ ಶುರು ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ನಮ್ಮ ಕಂಪ್ನಿಗೆ ಸುರಿದಿದ್ದು ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಜೆಕ್ಟ್ನ ಸಮರ್ಪಕವಾಗಿ ಮುಗಿಸ್ಕೊಡೋಕ್ಕೆ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀಯಾ ಅಂತ. ಆದರೆ ನಾನು ನನ್ನ ಅಮ್ಮನ ಮಾತು ಹಾಗೆ ಗೌತಮಿ ಮಾತು ಕೇಳಿ ನಿನ್ನನ್ನೇ ಬಿಸ್ನೆಸ್ಸಿಂದ ಹೊರ ಹಾಕಿಬಿಟ್ಟೆ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಪ್ಲೀಸ್ ಓಜು, ನೀನು ವಾಪಸ್ ನಮ್ಮ ಕಂಪ್ನಿಗೆ ಬಂದು ಸೇರ್ಕೊ. ಹಾಗೇ ನೀನೇ ಒಂದು ಮಾತು, ಆರು ಹತ್ರ ಅವಳು ನನ್ನ ಅಪ್ಪ ಅಮ್ಮನ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಆಗತ್ತಾ ಅಂತ ಕೇಳಿ ನೋಡು. ನನಗೆ ಗೊತ್ತು, ಆರುಗೆ ನಮ್ಮ ಮನೆಯವರಿಂದ ತುಂಬ ನೋವಾಗಿದೆ ಅಂತ. ಅದಕ್ಕೆ ಬೇಕಾದರೆ ನಾನೇ ಅವಳ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಆದರೆ ನನ್ನ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ. ಒಂದು ಸಲ ಅವರ ವಯಸ್ಸಿನ ಬಗ್ಗೆ ಆದರೂ ಯೋಚಿಸಿ ಆರೋಗ್ಯ ಹಠ ಸಾಧಿಸೋದು ಬೇಡ ಅಂತ ಹೇಳು. ನಿತಿನ್ ಧ್ವನಿಯಲ್ಲಿ ಸ್ವಲ್ಪವೂ ನಾಟಕ ಇರಲಿಲ್ಲ. ಅವನ ತಂದೆ ತಾಯಿಯ ಸ್ಥಿತಿ ಬಗ್ಗೆ ತಿಳಿದು ಬಹಳನೇ ಕಂಗಾಲಾಗಿ ಹೋಗಿದ್ದವನು ಅದೇ ಆತಂಕದಲ್ಲಿ ಮಾತನಾಡ್ತಾ ಇದ್ದಾನೆ ಅನ್ನೋದು ಓಜಸ್ ಗಮನಕ್ಕೆ ಬಂದಿತ್ತು. ಆದರೆ ಇಷ್ಟು ಸುಲಭಕ್ಕೆ ಕಿಶೋರಿ ಅವರನ್ನು ಕ್ಷಮಿಸೋ ಮನಸ್ಸಿಲ್ಲ ಅವನಿಗೆ. ಅದಕ್ಕೆ ಒಂದು ವ್ಯಂಗ್ಯ ನಗು ಬೀರಿ, ನಿನಗೆ ಕಷ್ಟ ಬಂದಾಗ ಮಾತ್ರ ಅದರ ನೋವಿನ ಅರಿವು ಮೂಡೋದಲ್ವಾ? ಬೇರೆಯವ್ರ ಕಷ್ಟ ಅಂತ ಹೇಳಿದಾಗ ನೀನು ಕುರುಡಾಗೋಗ್ತೀಯ ಅಲ್ವಾ? ನೀನು ನಿನ್ನಮ್ಮನ ಹಾಗೆ ಸ್ವಾರ್ಥಿ ಕಣೋ. ನೋಡು ನೀತಿ, ನಿನ್ನ ಮೇಲೆ ನನಗೆ ಎಷ್ಟೇ ಕೋಪ ಇರಬಹುದು, ಆದರೆ ದ್ವೇಷ ಖಂಡಿತ ಇಲ್ಲ. ಒಂದು ಕೆಲಸ ಮಾಡು, ನಾಳೆ ಸಂಜೆಗೆ ನಾನೊಂದು ಆಫೀಸ್ ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಅಲ್ಲಿಗೆ ಬಂದು ಅದೇನೋ ನನ್ನ ಹೆಂಡತಿ ಕಾಲಿಡ್ಕೋತೀನಿ ಅಂದ್ಯಲ್ಲ, ಅದೇ ಕೆಲಸ ಮಾಡು. ಕೇಸ್ ವಾಪಸ್ ತಗೊಳ್ಳೋದ್ರು ಬೇಡವೋ ಅನ್ನೋದನ್ನು ನನ್ನ ವೈಫಿ ಯೋಚನೆ ಮಾಡಿ ಹೇಳ್ತಾಳೆ. ಈಗ ಕಾಲ್ ಕಟ್ ಮಾಡಲಾ? ನಾನು ನನ್ನ ಮಗನ ಕೈನಲ್ಲಿ ಊಟ ಮಾಡಿಸ್ಕೊಳ್ತಾ ಇದ್ದೆ. ಇದೆಲ್ಲ ಸುಂದರ ಕ್ಷಣಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಬಾಯ್ ಕಣೋ ಅಂತ ಹೇಳಿ ಕರೆ ತುಂಡರಿಸಿದವನ ಮೊಗದ ಮೇಲೊಂದು ವಿಜಯದ ನಗೆ ಮೂಡಿತ್ತು. ಓಜಸ್ ಜೊತೆಗೆ ಮಾತನಾಡಿ ಫೋನ್ ಇಟ್ಟ ನಿತಿನ್ ಮನಸ್ಥಿತಿ ಪೂರ್ತಿ ಹಾಳಾಗಿತ್ತು. ಅವನ ತಂದೆ ತಾಯಿ ಮೇಲೆ ಪೊಲೀಸ್ನವರು ಆಗಲೇ ಕೇಸ್ ದಾಖಲಿಸಿ ಅವರನ್ನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ನಿತಿನ್ ತನ್ನ ಪರಿಚಯದ ಲಾಯರ್ ಜೊತೆಗೆ ಕೋರ್ಟ್ಗೆ ದೌಡಾಯಿಸಿದ್ದ. ಗೌತಮಿಗೆ ಫೋನ್ ಮಾಡಿ ತನ್ನ ಮನೆಯ ಪರಿಸ್ಥಿತಿ ಬಗ್ಗೆ ಹೇಳಿ ತನ್ನ ಅಳಲು ತೋಡಿಕೊಂಡರೂ ಅವಳಿಂದ ತಾನು ಬಯಸಿದಂಥ ನೈತಿಕ ಬೆಂಬಲವೇನೂ ಸಿಗಲಿಲ್ಲ. ಛೇ, ಇವಳಿಗೆ ಈಗಲೇ ನಮ್ಮ ಫ್ಯಾಮಿಲಿ ಮೇಲೆ ಯಾವುದೇ ಕನ್ಸರ್ನ್ ಇಲ್ಲ, ಇನ್ನು ಮದುವೆ ಆದಮೇಲೆ ನಮ್ಮ ಮನೆಯವರ ಬಗ್ಗೆ ಕೇರ್ ಮಾಡ್ತಾಳಾ? ಗೌತಮಿ ನಡವಳಿಕೆಯ ಬಗ್ಗೆ ಅಸಮಾಧಾನ ಮನದಲ್ಲಿ ತುಂಬಿಕೊಂಡಿತ್ತು. ಹಿಂದೆಯೇ ಆರುಷಿಯ ಮುದ್ದು ಮುಖ ಕಣ್ಮುಂದೆ ಬಂದಂತಾಗಿತ್ತು. ಅವಳೇನು ಆ ವಿಜಯ್ನ ಲವ್ ಮಾಡಿ ಮದುವೆ ಆಗಿದ್ದಲ್ಲ. ಆ ಮೋಸಗಾರ ಎಲ್ಲವನ್ನೂ ಅವಳಿಂದ ಬಲವಂತದಲ್ಲೇ ಪಡ್ಕೊಂಡಿದ್ದು. ಅಂಥದ್ರಲ್ಲೂ ಅವನಿಂದ ಪಡೆದಿರೋ ಆ ಮಗು ಬಗ್ಗೆ ಅವಳಿಗೆ ಯಾಕಿಷ್ಟು ಪ್ರೀತಿ? ಹಾಳಾಗೋಗ್ಲಿ, ಆರುಷಿ ಆದರೂ ಆ ಮಗುವಿನ ತಾಯಿ. ಹೆತ್ತ ಮಗು ಮೇಲೆ ಪ್ರೀತಿ ಇದೆ ಅಂತಲೇ ಅಂದ್ಕೊಳ್ಳೋಣ. ಈ ಓಜುಗೆ ಏನು ಬಂದಿರೋದು ದೊಡ್ಡ ರೋಗ? ಹೋಗಿ ಹೋಗಿ ಆ ದರಿದ್ರ ಮಗು ಹೆತ್ತ ತಂದೆ ನಾನೇ ಅಂತ ಮೀಡಿಯಾ ಹಾಗೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದು. ಅಲ್ಲದೆ ನನ್ನ ಅಮ್ಮ ಹೇಳಿದ ಸತ್ಯವನ್ನೇ ಸುಳ್ಳು ಅಂತ ತಿರುಗಿಸಿ ಆರು ಕೈನಲ್ಲಿ ಕಂಪ್ಲೇಂಟ್ ಕೊಡಿಸಿ ಅನ್ಯಾಯವಾಗಿ ಈ ವಯಸ್ಸಿನಲ್ಲಿ ಇವರನ್ನು ಕಷ್ಟಕ್ಕೆ ದೂಡ್ಬಿಟ್ನಲ್ಲ. ಇವನೇ ಮಾಡೋದೆಲ್ಲ ಮಾಡಿ ನನಗೆ ಸ್ವಾರ್ಥಿ ಅಂತ ಬೈತಾನೆ. ಹಾಗೆ ನೋಡೋಕೋದ್ರೆ ಈ ಪ್ರಪಂಚದ ಅತಿ ದೊಡ್ಡ ಸ್ವಾರ್ಥಿ ಇವನೇ. ಕಂಡ ಹುಡುಗಿಯರ ಜೊತೆಗೆ ಡೇಟಿಂಗ್ ಅಂತ ಸಮಯ ಕಳೀತಾ ಇದ್ದವನಿಗೆ ಆರು ಮೇಲೆ ಮನಸ್ಸಾಗಿದೆ ಅನಿಸುತ್ತೆ. ಎಷ್ಟೇ ಆಗಲಿ, ನೋಡೋಕೆ ಮುದ್ದಾಗಿದ್ದಾಳೆ. ಜೀವನದಲ್ಲಿ ಅಷ್ಟೆಲ್ಲ ನೊಂದಿದ್ರೂ ಅವಳ ಮುಖದಲ್ಲಿನ ಆ ಮುಗ್ಧತೆ ಕೊಂಚ ಕೂಡ ಕಡಿಮೆ ಆಗಿಲ್ಲ. ಆದರೂ ಓಜು ಹಾಕಿದ ಗಾಳಕ್ಕೆ ಬೀಳೋ ಅಷ್ಟು ದಡ್ಡಿಯಲ್ಲ. ಜೀವನದಲ್ಲಿ ಒಮ್ಮೆ ಎಡವಿದ ಮೇಲೆ ಮತ್ತೆ ಅದೇ ತಪ್ಪನ್ನು ಯಾವ ಹೆಣ್ಣೂ ಮಾಡಲ್ಲ. ಅದಕ್ಕೆ ಈ ಖತರ್ನಾಕ್ ನನ್ನ ಮಗ ಆರುಷಿನ ಪಡೆಯೋಕೆ ಅವಳ ಮಗನನ್ನು ಬಳಸ್ಕೊಳ್ತಾ ಇದ್ದಾನೆ. ಒಂದು ಸಲ ಆರು ಇವನ ಗಾಳಕ್ಕೆ ಬಿದ್ದರೆ ಮುಗೀತು. ಆಮೇಲೆ ಅವನಿಗೆ ಆ ಮಗು ಮೇಲಾಗಲಿ ಆರು ಮೇಲಾಗಲಿ ಯಾವುದೇ ಇಂಟ್ರೆಸ್ಟ್ ಇರಲ್ಲ. ಹಣೆ ಒತ್ತಿ ಹಿಡಿದು ಕೋರ್ಟ್ ರೂಮಿನ ಹೊರಗಿನ ಕಾರಿಡಾರ್ನಲ್ಲಿ ತನ್ನ ತಂದೆ ತಾಯಿಯ ಕೇಸ್ ನಂಬರ್ ಬರೋವರೆಗೂ ಕಾಯ್ತಾ ಕುಳಿತಿದ್ದ. ಹಾಗೆ ಮೊಬೈಲ್ ನೋಡ್ತಾ ಇದ್ದವನ ಗಮನ ಓಜಸ್ ಹಾಕಿದ್ದ ವಾಟ್ಸಪ್ ಸ್ಟೇಟಸ್ ಮೇಲೆ ಬಿದ್ದಿತ್ತು. ಆರುಷಿ ಮಗ ಚಿರಾಗ್ ಓಜಸ್ಗೆ ತುತ್ತಿಡುತ್ತಿರುವ ಫೋಟೋ. ನಿತಿನ್ ಆರುಷಿ ಮಗನನ್ನು ಸುಮಾರು 3 ವರ್ಷದ ಹಿಂದೆ, ಅಂದರೆ ಮಗುಗೆ 5-6 ತಿಂಗಳು ಇರುವಾಗ ನೋಡಿದ್ದಷ್ಟೇ. ನಂತರ ಇವನ ತಂದೆ ಹಾಗೆ ಅತ್ತೆ ಮಧ್ಯೆ ಜಗಳ ಹಾಗೂ ಮನಸ್ತಾಪ ದಿನೇ ದಿನೇ ಹೆಚ್ಚಾಗ್ತಾ ಬಂದಿದ್ದ ಕಾರಣ ತಾಯಿಯ ಬಲವಂತಕ್ಕೆ ಮಣಿದು ಅತ್ತೆ ಮನೆಯವರ ಜೊತೆಗಿನ ಸಂಬಂಧವನ್ನು ಪೂರಾ ಕಡ್ಕೊಂಡ್ಬಿಟ್ಟಿದ್ದ. ಆದರೂ ಮನಸ್ಸು ತಡೆಯದೆ ಆಗಾಗ ಆರುಷಿ ಮನೆಯವರು ವಾಸವಾಗಿದ್ದ ಮನೆಯ ರಸ್ತೆಯಲ್ಲಿ ಓಡಾಡ್ತಾ ಇದ್ದ. ಅವಳ ಒಂದು ಮಿನುಗು ನೋಟಕ್ಕಾಗಿ ಇವನ ಮನ ಹಾತೊರೆಯುತ್ತಾ ಇತ್ತು.
ಆದರೆ ಆ ಋಷಿ ಮನೆ ಬದಲಿಸಿದ ಮೇಲೆ ಅವಳ ಸಂಪರ್ಕ ಪೂರ್ತಿ ಕಡಿದು ಹೋಗಿತ್ತು. ಯಾವಾಗಲೂ ಆರು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ ನಿತಿನ್ಗೆ ಎಂದೂ ಅವಳ ಮಗನ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಏನೂ ಮೂಡಿರಲಿಲ್ಲ. ಅವನ ಮನದಲ್ಲಿ ಇಂದಿಗೂ ಆ ಮಗು ಬಗ್ಗೆ ಕೆಟ್ಟ ಅಭಿಪ್ರಾಯನೇ ಇತ್ತು. ಆದರೆ ಫೋಟೋದಲ್ಲಿ ಓಜಸ್ ಜೊತೆಗೆ ಆತ್ಮೀಯವಾಗಿ ಇರುವ 3.5 ವರ್ಷದ ನಗುಮುಖದ ಪುಟ್ಟ ಪೋರನನ್ನು ಕಂಡ ನಿತಿನ್ ಮನದಲ್ಲಿ ಸಣ್ಣ ಈರ್ಷ್ಯೆ ಶುರುವಾಯಿತು. ಆರು ಮಗು ಇಷ್ಟೊಂದು ಕ್ಯೂಟ್ ಆಗಿದ್ದಾನಾ? ಒಂದು ಕ್ಷಣ ಇವನ ಮನದಲ್ಲಿ ಆ ಆಲೋಚನೆ ಬಂದರೂ ಮರುಕ್ಷಣವೇ ನೋಡೋಕೆ ಚೆನ್ನಾಗೇ ಇರಬೇಕು, ಎಷ್ಟೇ ಆದರೂ ವಿಜಯ್ ಮಗ ಅಲ್ವಾ, ಅವನು ಹೀಗೆ ಅಲ್ವಾ, ಯಾವ ಹೀರೋಗೂ ಕಡಿಮೆ ಇಲ್ಲದಂತೆ ಹ್ಯಾಂಡ್ಸಮ್ ಆಗಿದ್ದ, ಅದಕ್ಕೆ ಅಲ್ವಾ ನಮ್ಗೆ ಯಾರಿಗೂ ಅವನ ಸುಂದರ ಮುಖದ ಹಿಂದಿದ್ದ ವಿಕೃತ ಮನಸ್ಸು ಕಾಣಿಸ್ಲೇ ಇಲ್ಲ. ಅಮ್ಮ ಹೇಳಿದ ನಿಜ, ಅಂಥ ವಿಕೃತ ಕಾಮಿಯ ಮಗ ಸಹ ಬೆಳೆದು ದೊಡ್ಡೋನಾದ ಮೇಲೆ ಅವನಂತೆಯೇ ಆಗಬಹುದು. ಆ ಮೋಸಗಾರನ ಮಗನನ್ನು ಓಜು ಸಪೋರ್ಟ್ ಮಾಡಿ ತಪ್ಪು ಮಾಡ್ತಾ ಇದ್ದಾನೆ. ಮನದ ತುಂಬ ಆ ಪುಟ್ಟ ಕಂದನ ಮೇಲೆ ಕಹಿ ತುಂಬಿಕೊಂಡ ನಿತಿನ್ ಈಗ ಲಾಯರ್ ಅವನನ್ನು ಕೋರ್ಟ್ ಹಾಲ್ಗೆ ಬರುವಂತೆ ಕರೆದಿದ್ದಕ್ಕೆ ಮೊಬೈಲ್ ಸೈಲೆಂಟ್ ಮಾಡಿ ಅದನ್ನು ಜೇಬಿಗಿಳಿಸಿಕೊಂಡು ಒಳನಡೆದ. ವಾದ ವಿವಾದಗಳನ್ನು ಪರಿಶೀಲಿಸಿ ಕಿಶೋರಿ ಹಾಗೂ ಮುರಳಿ ಅವರ ಬೇಲ್ ಅರ್ಜಿಯನ್ನು ನಿರಾಕರಿಸಿದ ನ್ಯಾಯಾಧೀಶರು ಅವರಿಗೆ 1 ವಾರದ ನ್ಯಾಯಾಂಗ ಬಂಧನದ ಆದೇಶ ಹೊರಡಿಸಿದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.